ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ, ನಿಮಗೆ ಯಾಕ್ರಿ ಬಂತು ಕ್ರಿಕೆಟ್ ಹುಚ್ಚು? ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರೇ, ನಿಮಗೆ ಯಾಕ್ರಿ ಬಂತು ಈ ಕ್ರಿಕೆಟ್ ಹುಚ್ಚು? ನಿಮಗೆ ಬರಬೇಕಾಗಿದ್ದು ಸಾರ್ವಜನಿಕರ ಕಳಕಳಿಯ ಹುಚ್ಚು ಬರಬೇಕಾಗಿತ್ತು. ಇಲ್ಲಿ ಸಿದ್ದರಾಮಯ್ಯ ಅವರು ಹೇಳ್ತಾರೆ, ಅವ್ರನ್ನ ಕರೆಸ್ತೀವಿ, ಸನ್ಮಾನ ಮಾಡ್ತೀವಿ, ಅವ್ರದೇ ಕಪ್ಪನ್ನ ಅವ್ರಿಗೆ ಕೊಟ್ಟು ಕಳಿಸ್ತೀವಿ. IPL ಪಂದ್ಯ ಅಂದ್ರೆ ಏನ್ ಅಂದ್ಕೊಂಡಿದ್ದೀರಾ? ಅದೊಂದು ಬಿಸಿನೆಸ್, ಅದೊಂದು ವ್ಯಾಪಾರ. ಜಿಟಿ ಮಳೆ ಬಂದ್ರೂ ಕೂಡ ಬೆಂಗಳೂರು ಅಧ್ವಾನ ಆಗತ್ತೆ. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ರಪ್ಪ ಅಂತ ಅಂದ್ರೆ ನೀವು ಕಪ್ ಕೊಡ್ತೀರಿ ಅಂತ. ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ರಿ. ನಿಮಗೆ ಜನಸಾಮಾನ್ಯರ ಕಷ್ಟಗಳನ್ನ ಮಾಡೋದು ಬಿಟ್ಟು ಈ ಸಲ ಕಪ್ ನಮ್ದು, ಕ್ರಿಕೆಟರ್ ಜೊತೆ ರೀಲ್ಸ್ ಮಾಡ್ತೀವಿ ಅಂತ ಅನ್ನೋದೇ ಆದ್ರೆ ಹೋಗಿ ಮನೆಗೆ ಹೋಗಿ. ಜನಶ್ರೀ ನ್ಯೂಸ್, ಇದು ಜನರ ಧ್ವನಿ. ಕಪ್ ತುಳಿತ ದುರಂತಕ್ಕೆ ಹೊಣೆಯಾರು? ವಿಶೇಷ ಚರ್ಚೆಗೆ ಸ್ವಾಗತ. ನಾನು KJ ಹಳ್ಳಿ ಸುರೇಶ್. ಪ್ರೀತಿಯ ವೀಕ್ಷಕರೇ, ಕರ್ನಾಟಕದ ಬೆಂಗಳೂರಿನಲ್ಲಿ ದೊಡ್ಡ ದುರಂತ ನಡೆದೇ ಹೋಗಿದೆ. ನಿಮ್ಮೆಲ್ಲರಿಗೂ ಈಗಾಗಲೇ ಗೊತ್ತಿರೋ ಹಾಗೆ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ ತುಳಿತ ಉಂಟಾಗಿ ಬರೋಬ್ಬರಿ 11 ಜನ ಬಲಿಯಾಗಿದ್ದಾರೆ. ಈ ಒಂದು ದುರಂತಕ್ಕೆ ಹೊಣೆ ಯಾರು ಅನ್ನೋದನ್ನು ನಾವೀಗ ಪತ್ತೆ ಹಚ್ಚಬೇಕಾಗಿದೆ. ಮತ್ತೆ ಇಂಥ ದುರಂತಗಳು ನಡೆಯದ ಹಾಗೆ ಕಿವಿ ಮಾತನ್ನು ಮತ್ತು ಮುನ್ನೆಚ್ಚರಿಕೆಯನ್ನು, ವಿವೇಕವನ್ನು ಕೊಡಬೇಕಾಗಿದೆ. ಆ ಒಂದು ಉದ್ದೇಶಕ್ಕೋಸ್ಕರ ಈ ಒಂದು ವಿಡಿಯೋವನ್ನು ಜನಶ್ರೀ ವಾಹಿನಿ ಮಾಡ್ತಾ ಇರುವಂಥದ್ದು. ಪ್ರೀತಿಯ ವೀಕ್ಷಕರೇ, ಯಾವುದೇ ಒಂದು ಕಾರ್ಯಕ್ರಮವನ್ನು ಮಾಡೋದಕ್ಕಿಂತ ಮುಂಚೆ ಸರ್ಕಾರ ಆಗಲಿ, ಸಂಸ್ಥೆಗಳಾಗಲಿ, ಯಾವುದೇ ಸೆಕ್ಟರ್ಗಾಗಲಿ ಒಂದು ಪೂರ್ವ ನಿಯೋಜಿತ ಚಿಂತನೆ ಇರಬೇಕಾಗತ್ತೆ. ನಾವು ಯಾವ ಕಾರ್ಯಕ್ರಮ ಮಾಡ್ತಿದ್ದೀವಿ, ಎಲ್ಲಿ ಮಾಡ್ತಾಯಿದ್ದೀವಿ, ಹೇಗೆ ಮಾಡ್ತಿದ್ದೀವಿ ಅನ್ನೋದು ಆ ಒಂದು ಸಂಸ್ಥೆಗೆ ಮಾಹಿತಿ ಇರಬೇಕು. ಇದು ಒಂದಾದರೆ, ಇನ್ನೊಂದು ನಮ್ಮ ಅಭಿಮಾನ ಇದೆಯಲ್ಲ, ಆ ಅಭಿಮಾನ ಯಾವ ಹಂತಕ್ಕಿರಬೇಕು, ಎಷ್ಟಿರಬೇಕು, ಹೇಗಿರಬೇಕು ಅನ್ನೋದು ಕೂಡ ಬಹಳ ಮುಖ್ಯ. ಅದನ್ನೊಂದು ವಿವೇಕ ಅಂತ ಕರೀತಾರೆ. ಆದರೆ ಇಲ್ಲಿ ಅನೇಕ ಅಧ್ವಾನಗಳು ನಡೆದೋಗಿದ್ದಾವೆ. ಇನ್ನೊಂದು ಸರ್ಕಾರದ ಕಡೆಯಿಂದ ಕೂಡ ಬೇಜವಾಬ್ದಾರಿತನ ನಡೆದು ಹೋಗಿದೆ. ಅಭಿಮಾನಿಗಳು, RCB ಅಭಿಮಾನಿಗಳು ಕೂಡ ಅತಿಯಾದ ಹುಚ್ಚುತನವನ್ನು ಮೆರೆದಿದ್ದಾರೆ. ಇನ್ನೊಂದು ಕಡೆ ಕ್ರಿಕೆಟ್ ಅಸೋಸಿಯೇಷನ್ ಕೂಡ ಅದರ ಬೇಜವಾಬ್ದಾರಿತನ ಕೂಡ ಇಲ್ಲಿ ಕಾಣ್ತಾ ಇದೆ. ಹಾಗಾಗಿ ಈ ಒಂದು ಎಲ್ಲ ನೆಗ್ಲೆಕ್ಟ್ನ ಪರಿಣಾಮವಾಗಿ 11 ಜನ ಬಾಳಿ ಬದುಕಬೇಕಾಗಿತ್ತು. ಅವರು ಈಗ ಬಲಿಯಾಗಿರುವಂಥದ್ದು. ಇನ್ನೊಂದು ಹೇಳ್ತೇನೆ, ಇದಕ್ಕೆ ಒಂದು ರೀತಿ ಮಾಧ್ಯಮಗಳು ಕೂಡ ಕಾಂಟ್ರಿಬ್ಯೂಷನ್ ಇದೆ ಅಂತ ಈ ದುರಂತಕ್ಕೆ. ಯಾಕೆಂದರೆ ಅತಿಯಾಗಿ ಆ ಬಗ್ಗೆ ಮಾಹಿತಿಯನ್ನು ಕೊಟ್ಟು, ಸುದ್ದಿಯನ್ನು ಕೊಟ್ಟು, ಪ್ರಚಾರ ಮಾಡಿ ಆ ಹೊಣೆಯನ್ನು ನಾವು ಕೂಡ ಹೊರಬೇಕಾಗಿದೆ. ಒಟ್ಟಾರೆ ಸಮಾಜ ಇಲ್ಲಿ ಒಂದು ವಿವೇಚನೆಯನ್ನು ಬಳಸಬೇಕಾಗಿತ್ತು, ಬಳಸಿಲ್ಲ. ಈಗ ನಾವು ಒಂದೊಂದೇ ಇಂಚಿಂಚಾಗಿ ಈ ಒಂದು ದುರಂತದ ಆಳ ಅಗಲವನ್ನು ಒಂದಷ್ಟು ವಿಶ್ಲೇಷಣೆ ಮಾಡ್ತಾ ಹೋಗೋಣ. ಸಿದ್ದರಾಮಯ್ಯನವರೇ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ, ನಿಮಗೆ ಯಾಕ್ರಿ ಬಂತು ಕ್ರಿಕೆಟ್ ಹುಚ್ಚು? ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರೇ, ನಿಮಗೆ ಯಾಕ್ರಿ ಬಂತು ಈ ಕ್ರಿಕೆಟ್ ಹುಚ್ಚು? ನಿಮಗೆ ಬರಬೇಕಾಗಿದ್ದು ಸಾರ್ವಜನಿಕರ ಕಳಕಳಿಯ ಹುಚ್ಚು ಬರಬೇಕಾಗಿತ್ತು. ಎಲ್ಲಿ ಜನ ತೊಂದರೆಗೀಡಾಗಿದ್ದಾರೆ, ಯಾವ ಜನರು ಎಲ್ಲಿ ಅನ್ಯಾಯಕ್ಕೊಳಗಾಗಿದ್ದಾರೆ, ಎಲ್ಲಿ ದರ್ಪ ದೌರ್ಜನ್ಯ ನಡೀತಾ ಇದೆ, ಯಾವ ಇಲಾಖೆಯಲ್ಲಿ ಏನೆಲ್ಲ ಕುಂದು ಕೊರತೆಗಳು ನಡೀತಾ ಇದಾವೆ ಅನ್ನೋದ್ರ ಬಗ್ಗೆ ಗಮನ ಕೊಟ್ಟು ಅಲ್ಲಿ ವಿಶೇಷವಾದಂತಹ ಸಮಯವನ್ನು ನೀವು ಮೀಸಲಿಡಬೇಕಾಗಿತ್ತು. ಆದರೆ ನೀವುಗಳು ಮಾಡಿದ್ದೇನು ಸ್ವಾಮಿ? ಇಲ್ಲಿ ಸಿದ್ದರಾಮಯ್ಯವ್ರು ಹೇಳ್ತಾರೆ, ಏನಿಲ್ಲ, ಅವ್ರನ್ನ ಕರೆಸ್ತೀವಿ, ಸನ್ಮಾನ ಮಾಡ್ತೀವಿ, ಅವ್ರದೇ ಕಪ್ಪನ್ನು ಅವ್ರಿಗೆ ಕೊಟ್ಟು ಕಳಿಸ್ತೀವಿ. ಅವ್ರದೇ ಕಪ್ಪನ್ನು ಅವ್ರಿಗೆ ಕೊಡೋದಕ್ಕೆ ಸರ್ಕಾರದ ಆಡಳಿತ ಯಂತ್ರ ಬಳಕೆ ಆಗಬೇಕಾಗಿತ್ತ? ಇಂಥದ್ದೊಂದು ಚರ್ಚೆ ಈಗ ಶುರುವಾಗಿದೆ. ಎಲ್ಲಾದರೂ ಸಂವಿಧಾನದಲ್ಲಿ, ಸರ್ಕಾರದ ಆಡಳಿತ ವ್ಯವಸ್ಥೆಯಲ್ಲಿ ಒಂದು ಸಂಸ್ಥೆಗೆ, ಅದು ವಿಧಾನಸೌಧದ ಮುಂಭಾಗದಲ್ಲಿ ಸನ್ಮಾನ ಮಾಡೋದಕ್ಕೆ ಅವಕಾಶ ಏನಾದರೂ ಇದೆಯೇನ್ರಿ? ಅದು ಸಾರ್ವಜನಿಕರ ತೆರಿಗೆ ಹಣದಲ್ಲಿ. ಆಯ್ತಪ್ಪ, ನಾವೊಂದು ವಿಶ್ ಮಾಡ್ತೀವಿ. ಅದೇನು, ಯಾವ ಕಾರಣಕ್ಕೋಸ್ಕರ? ಕ್ರಿಕೆಟ್ ಒಂದು ಕ್ರೀಡೆ. ಏನು, RCB ರಾಯಲ್ ಚಾಲೆಂಜರ್ಸ್ ಬೆಂಗಳೂರು, ಇವು ಬೆಂಗಳೂರನ್ನ ಹೆಸರಿಟ್ಕೊಂಡಿದ್ದಾರೆ, ಸ್ವಲ್ಪ ಕನ್ನಡಕ್ಕೆ ಲಿಂಕ್ ಆಗತ್ತೆ, ಆ ಒಂದು ಉದ್ದೇಶಕ್ಕೋಸ್ಕರ ಅವ್ರಿಗೊಂದು ಸನ್ಮಾನ ಮಾಡಬೇಕು ಅನ್ನೋ ಉದ್ದೇಶ ನಿಮ್ದಾಗಿರ್ಬೋದು. ಅಲ್ಲ ಸ್ವಾಮಿ, ಮಾಡ್ರಿ. ಫಸ್ಟ್ ಆಫ್ ಆಲ್ ಈ ಥರದೊಂದು ಕಾರ್ಯಕ್ರಮ ಮಾಡುವ ಅಗತ್ಯ ಇರಲಿಲ್ಲ. ನಿಮಗೇನಾದರೂ RCB ತಂಡದ ನಾಯಕ ಅಥವಾ ಕ್ರಿಕೆಟ್ನ ಸಂಸ್ಥೆಯವ್ರು ಏನಾದ್ರು ಸಂಪರ್ಕ ಮಾಡಿ ನಮಗೊಂದು ಸನ್ಮಾನ ಮಾಡ್ರಪ್ಪ ಅಂತ ಏನಾದ್ರು ಕೇಳ್ಕೊಂಡಿದ್ರಾ? ಅಲ್ರಿ, ಒಂದು ಸಣ್ಣ ಮಳೆ ಬಂದರೂ ಕೂಡ ಬೆಂಗಳೂರು ತಡ್ಕೊಳಕ್ಕಾಗ್ತಾ ಇಲ್ಲ.
ಜಿಟಿ ಮಳೆ ಬಂದರೂ ಕೂಡ ಬೆಂಗಳೂರು ಅಧ್ವಾನ ಆಗುತ್ತೆ. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ರಪ್ಪ ಅಂತ ಅಂದರೆ ನೀವು ಕಪ್ ಕೊಡ್ತೀರಂತೆ. ಈ ರಾಜ್ಯದ ರೈತರು ಕಂಗಾಲಾಗಿ ಹೋಗಿದ್ದಾರೆ. ಅವ್ರಿಗೆ ಸರಿಯಾದ ಅವರು ಬೆಳೆದಂಥ ಬೆಳೆಗೆ ಬೆಲೆ ಸಿಗ್ತಾ ಇಲ್ಲ. ಅವ್ರ ಬದುಕು ನರಕ ಆಗ್ತಾ ಇದೆ, ಆತ್ಮಹತ್ಯೆ ಮಾಡ್ಕೊಳ್ತಿದ್ದಾರೆ. ಅವ್ರ ಬಗ್ಗೆ ತಲೆ ಕೆಡಿಸ್ಕೊಡ್ರಪ್ಪ ಅಂದರೆ ನಾವು ಕಪ್ ಕೊಡ್ತೀವಿ, ಕಪ್ ನಮ್ದೆ ಅಂತೇಳಿ ನೀವು ಈಗ ಅಧ್ವಾನ ಮಾಡ್ಕೊಂಡಿದ್ದೀರಿ. ಈ ರಾಜ್ಯದಲ್ಲಿ ಜನರಿಗೆ ಮೂಲಭೂತ ಸೌಲಭ್ಯಗಳು ಸಿಗ್ತಾ ಇಲ್ಲ. ಈ ರಾಜ್ಯದಲ್ಲಿ ಜನರಿಗೆ ಸರಿಯಾದ ಸಾಂವಿಧಾನಿಕವಾದಂಥ ಅವಕಾಶಗಳು ಸಿಗ್ತಾ ಇಲ್ಲ. ನಮಗೆ ನ್ಯಾಯ ಸಿಗ್ತಾ ಇಲ್ಲ. ಒಳ ಮೀಸಲಾತಿ ಕೊಡಿ, ಇನ್ನೊಂದು ಮೀಸಲಾತಿ ಕೊಡಿ, ಬೇರೆ ಬೇರೆ ಅವಕಾಶ ಕೊಡಿ ಅಂತ ಜನರು ಬೀದಿಗಿಳಿದು ಹೋರಾಟ ಮಾಡ್ತಿದ್ದಾರೆ. ಅವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ, ನಾವು ಕಪ್ ಕೊಡ್ತೀವಿ ಅಂತ ಹೇಳ್ತೀರಿ. ಅಲ್ರಿ, ನಿಮ್ಮ ಕಪ್ ತಗೊಂಡು ನಾವೇನ್ರಿ ಮಾಡಬೇಕು? ಜನಸಾಮಾನ್ಯರು ಅನೇಕ ಸಮಸ್ಯೆಗಳಲ್ಲಿ ಪರದಾಡ್ತಿದ್ದಾರೆ, ಒದ್ದಾಡ್ತಾ ಇದ್ದಾರೆ. ಅವರ ಬಗ್ಗೆ ತಲೆ ಕೆಡಿಸ್ಕೊಂಡು ಅವರಿಗೆ ನಿಮ್ಮ ಅತ್ಯಮೂಲ್ಯವಾದ ಸಮಯವನ್ನು ಕೊಡ್ರಪ್ಪ ಅಂತ ಅಂದರೆ ವಿಧಾನಸೌಧದ ಮುಂಭಾಗದಲ್ಲಿ ಅವ್ರನ್ನ ಕರೆಸ್ಬಿಟ್ಟು ನೀವು ರೀಲ್ಸ್ ಮಾಡಿದ್ದೇನು, ಅವ್ರ ಹತ್ರ ಸೆಲ್ಫಿ ಫೋಟೋ ತೆಗೆದುಕೊಂಡಿದ್ದೇನು, ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಮಿನಿಸ್ಟ್ರಿಗಳ ಎಲ್ಲ ಕುಟುಂಬದವ್ರನ್ನ ಕರೆಸಿದ್ದೇನು, ಆಯಿತು ನೀವೇನೋ ಅವ್ರಿಗೆ ಸೆಕ್ಯೂರಿಟಿ ಕೊಟ್ರಿ, ಈ ಜನರು ಬೀದಿಯಲ್ಲಿ ಸಾಯೋ ಥರ ವಾತಾವರಣ ನಿರ್ಮಾಣ ಆಯ್ತಲ್ಲ, ಅದಕ್ಕೆ ಹೊಣೆ ಯಾರು? ವಿಧಾನಸೌಧದ ಮುಂಭಾಗ ಏನಾದರೂ ಗುತ್ತಿಗೆ ಕೊಟ್ಟಿದ್ದೀರಾ ಈ ಥರದ ಸಮಾರಂಭ ಮಾಡೋದಕ್ಕೆ? ಅದು ಕೂಡ ಸಾರ್ವಜನಿಕರ ಸ್ವತ್ತು, ಸಾರ್ವಜನಿಕರ ಹಣ. ಆ ಸಮಯ ಬಹಳ ಮುಖ್ಯ. ಆ ಸಮಯವನ್ನು ಯಾವುದಾದ್ರೂ ಒಳ್ಳೆ ಕೆಲಸಕ್ಕೆ ಬಳಕೆ ಮಾಡ್ಕೊಂಡಿದ್ರೆ ಜನರ ಸಮಸ್ಯೆ ಬಗೆಹರಿತಾ ಇತ್ತು. ಆದರೆ ಆಗಿದ್ದೇನು? ಡಿ.ಕೆ. ಶಿವಕುಮಾರ್ ಅವರೇ, ನೀವು ಈ ರಾಜ್ಯದ ಉಪಮುಖ್ಯಮಂತ್ರಿ ಮತ್ತು ಬೆಂಗಳೂರಿನ ಸಚಿವರು, ನೀವು ಅದನ್ನ ಜವಾಬ್ದಾರಿ ತೆಗೆದುಕೊಂಡಿದ್ದೀರಿ. ಬೆಂಗಳೂರಿನ ಸಮಸ್ಯೆಗಳು ಭಾಳ ಇದಾವೆ ಸ್ವಾಮಿ. ಜನರಿಗೆ ಮೂಲಭೂತ ಸೌಲಭ್ಯಗಳು ಸಿಗ್ತಾ ಇಲ್ಲ. ಈ ರಾಜ್ಯದಲ್ಲಿ ಅನ್ನ, ಆಹಾರ, ಬಟ್ಟೆ ಸಿಗ್ತಾ ಇಲ್ಲ ಎಷ್ಟೋ ಜನರಿಗೆ. ಅನೇಕ ಸಮಸ್ಯೆಗಳಿದೆ. ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ. ಆ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬಿಟ್ಟು ತಾವೇ ಸ್ವತಃ ಏರ್ಪೋರ್ಟಿಗೆ ಹೋಗಿದ್ದೇನು, ಅವ್ರನ್ನ ಬರ್ಮಾಡ್ಕೊಂಡಿದ್ದೇನು, ಸೆಲ್ಫಿ ತಗೊಂಡಿದ್ದೇನು, ಇದೆಲ್ಲ ಬೇಕಿತ್ತಾ? ನೀವು ಕ್ರಿಕೆಟ್ ಆಡೋದಕ್ಕೆ ಕ್ರಿಕೆಟರ್ಸ್ ಜೊತೆ ರೀಲ್ಸ್ ಮಾಡೋಕ್ಕೆ ಬಂದಿದ್ದೀರೋ ಅಥವಾ ಜನಸಾಮಾನ್ಯರ ಕಷ್ಟ ಕಾರ್ಪಣ್ಯ ಕೇಳೋದಕ್ಕೆ ಬಂದಿದ್ದೀರೋ? ಹಾಗಿದ್ರೆ ಯಾಕೆ ನಿಮ್ಮ ರಾಜೀನಾಮೆ ಕೇಳಬಾರ್ದು? ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ರಿ. ನಿಮಗೆ ಜನಸಾಮಾನ್ಯರ ಕಷ್ಟಗಳನ್ನು ಮಾಡೋದು ಬಿಟ್ಟು ಈ ಸಲ ಕಪ್ ನಮ್ದು, ಕ್ರಿಕೆಟರ್ಸ್ ಜೊತೆ ರೀಲ್ಸ್ ಮಾಡ್ತೀವಿ ಅಂತ ಅನ್ನೋದೇ ಆದರೆ ಹೋಗಿ ಮನೆಗೆ ಹೋಗಿ ಅವ್ರ ಜೊತೆ ಆಟ ಆಡ್ಕೊಂಡಿದ್ದು ಬಿಡಿ. ಇಂಥ ದುರಂತಗಳು ನಡೀತಾ ಇರಲಿಲ್ಲ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತ ಹೆಸರು ಕೇಳಿದ್ದೀರಾ? ಅವರು ರೈಲ್ವೆ ಸಚಿವರಾಗಿದ್ದಾಗ ರೈಲ್ವೆ ಅಪಘಾತ ಆಗತ್ತೆ, ಅದರ ಹೊಣೆ ಹೊತ್ತು ರಾಜೀನಾಮೆ ಕೊಡ್ತಾರೆ. ಆಗ ಪ್ರಧಾನಿಯಾಗಿದ್ದಂಥ ಜವಾಹರ್ಲಾಲ್ ನೆಹರು ಅವರು ಅದನ್ನು ತೆಗೆದುಕೊಳ್ಳೋದಿಲ್ಲ. ಮತ್ತೆ ಇನ್ನೊಂದು ಅಪಘಾತ ಆಗುತ್ತೆ, ರಾಜೀನಾಮೆ ಕೊಡ್ತಾರೆ. ಈ ಸರಿ ಯಾವುದೇ ಕಾರಣಕ್ಕೂ ನಾನು ಒಪ್ಪೋದಿಲ್ಲ, ರಾಜೀನಾಮೆ ತಗೊಳ್ಳಿ ಅಂತ. ಈಗ ನಾವು ಕೇಳ್ತಾ ಇದ್ದೀವಿ, ಒಂದು ಕಾರ್ಯಕ್ರಮವನ್ನು ಸರಿಯಾಗಿ ಆಯೋಜನೆ ಮಾಡೋಕ್ಕಾಗಲಿಲ್ಲ ಅಂದಮೇಲೆ ಯಾಕ್ರಿ ಅಧಿಕಾರದಲ್ಲಿದ್ದೀರಿ? ರಾಜೀನಾಮೆ ಕೊಟ್ಟು ಮನೆಗೆ ಹೋಗಿ. ವಿಧಾನಸೌಧ ಇರುವಂಥದ್ದು ಜನರ ಕಷ್ಟ ಕಾರ್ಪಣ್ಯಗಳನ್ನು, ನೋವು ನಲಿವುಗಳನ್ನು ಚರ್ಚೆ ಮಾಡೋದಕ್ಕೆ ಇರುವಂಥ ಶಕ್ತಿ ಸೌಧವೇ ಹೊರತು, ಜನರ ಸೌಧವೇ ಹೊರತು ಹಣದ ದಂಧೆಯಲ್ಲಿ ಮುಳುಗಿ ತೇಲುತ್ತಿರುವಂತಹ ಬಿಸ್ನೆಸ್ ಮಾಡ್ಕೊಂಡಿರುವಂತಹ ಕ್ರಿಕೆಟ್ ಆಟಗಾರರನ್ನ ಕರೆಸ್ಬಿಟ್ಟು ಸನ್ಮಾನ ಮಾಡೋಕ್ಕಿರೋದು ಅಲ್ಲ ಸ್ವಾಮಿ. ಇದನ್ನ ಅರ್ಥ ಮಾಡಿಸೋದು ಹೇಗೆ ನಿಮಗೆ? ಇದು ನಿಮಗೆ ಇನ್ನೂ ಅರ್ಥ ಆಗಿಲ್ವಾ? ಇದು ಒಂದು. ಈಗ ನೀವೇನು ಹೇಳ್ತಿದ್ದೀರಿ? ವಿಧಾನಸೌಧದ ಮುಂಭಾಗದಲ್ಲಿ ಯಾವುದೇ ಅಹಿತಕರ ಘಟನೆ ಆಗಿಲ್ಲ, ಕ್ರಿಕೆಟ್ ಅಸೋಸಿಯೇಷನ್ ಸಮಸ್ಯೆ ಅದು, ಅವರು ಏನು ಎಚ್ಚರಿಕೆ ಮಾಡ್ಕೋಬೇಕಾಗಿತ್ತು ಅಂತ ಹೇಳ್ತಿದ್ದೀರಿ. ವಿಧಾನಸೌಧದ ಮುಂಭಾಗದಲ್ಲಿ ಎಷ್ಟು ಜನ ಸೇರಿತ್ತು ಅನ್ನೋದ್ರ ಮಾಹಿತಿ ಇದೆಯಾ ನಿಮಗೆ? ಎಷ್ಟೊಂದು ತಳ್ಳಾಟ ಆಯಿತು ಮಾಹಿತಿ ಇದೆಯಾ? ಕ್ರಿಕೆಟ್ ಅಸೋಸಿಯೇಷನ್ಗೆ ಏನಾಗ್ತಾ ಇದೆ ಅಲ್ಲಿ ಕಾರ್ಯಕ್ರಮ ಮಾಡೋದ್ರ ಬಗ್ಗೆ ನೀವು ಮಾಹಿತಿಯನ್ನು ತೆಗೆದುಕೊಳ್ಬೋದಿತ್ತಲ್ಲ, ಅದೂ ಆಗಲಿಲ್ಲ. ಕೇವಲ 40-45 ಸಾವಿರ ಆಸನಗಳಿರುವಂಥ ಒಂದು ಕ್ರಿಕೆಟ್ ಅಸೋಸಿಯೇಷನ್ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ 2 ಲಕ್ಷ ಜನ ಏಕಾಏಕಿ ನುಗ್ತಾರೆ. ಯಾಕೆ? ನಿಮ್ಮ ಇಂಟೆಲಿಜೆನ್ಸ್ ಅಂತ ಒಂದಿರುತ್ತಲ್ಲ, ಅದೇನು ಮಾಡ್ತಾ ಇತ್ತು? ನಿಮ್ಮ ಗೃಹ ಇಲಾಖೆ ಏನು ಮಾಡ್ತಾ ಇತ್ತು? ಇವೆಲ್ಲ ಅಧ್ವಾನಗಳಿಗೆ ನಿಮ್ಮನ್ನು ಯಾಕೆ ಹೊಣೆ ಮಾಡಬಾರ್ದು ಅನ್ನೋದನ್ನು ಈಗ ಸಾರ್ವಜನಿಕರು ನಿಮ್ಮನ್ನು ಕೇಳ್ತಾ ಇದ್ದಾರೆ. ಇದು ನಿಮಗೆ ಒಂದು ರೀತಿ ಎಚ್ಚರಿಕೆಯ ಗಂಟೆ ಹೌದು. ಆಮೇಲೆ ನಿಮ್ಮ ಆಡಳಿತ ಯಂತ್ರ ಯಾವ ನಿಟ್ಟಿನಲ್ಲಿ ಸಾಕ್ತಾ ಇದೆ ಅನ್ನೋದಕ್ಕೆ ಇದು ಕೂಡ ಒಂದು ರೀತಿ ಸಾಕ್ಷೀಕರಿಸುತ್ತೆ. ಸಿದ್ದರಾಮಯ್ಯನವರೇ, ಡಿ.ಕೆ. ಶಿವಕುಮಾರ್ ಅವರೇ, ನೀವು ಯೋಚನೆ ಮಾಡಬೇಕಾಗಿತ್ತು, ನಿಮ್ಮ ಆದ್ಯತೆ ಯಾವುದು? ಕ್ರಿಕೆಟಾ, ಜನರ ಬದುಕ ಅಂತ. ಇದು ಒಂದು ಕಡೆ. ಇನ್ನು RCB ಅಭಿಮಾನಿಗಳು ಅಥವಾ ಯಾವುದೇ ಅಭಿಮಾನಿಗಳು ಒಂದು ಯೋಚನೆ ಮಾಡೋಣ ಸ್ನೇಹಿತರೆ.
ಈ ಕ್ರಿಕೆಟ್ ಅಂದರೆ ಏನ್ರಿ? ಕ್ರಿಕೆಟ್ ಅಂದರೆ ಅದೊಂದು ರೀತಿಯ ಆಟ. ಜನಸಾಮಾನ್ಯರಿಗೆ ಅದರಿಂದ ಯಾವುದೇ ರೀತಿಯ ಉಪಯೋಗ ಇಲ್ಲ. RCB ಅಭಿಮಾನಿಗಳಲ್ಲಿ ನಾನು ಕೇಳೋದೇನು ಅಂದರೆ, ಅಥವಾ ಸಿನಿಮಾ ಅಭಿಮಾನಿಗಳು, ಕ್ರಿಕೆಟ್ ಅಭಿಮಾನಿಗಳು, ಹೀಗೆ ಬೇರೆ ಬೇರೆ ಅಭಿಮಾನಿಗಳಿದಾರಲ್ಲ, ನಿಮ್ಮ ಅಭಿಮಾನ ತುಂಬ ಒಳ್ಳೆಯದು ಆಯ್ತಪ್ಪ. ನಿಮ್ಮ ಅಭಿಮಾನಕ್ಕೊಂದು ಲಿಮಿಟ್ ಇರಬೇಕಾಗಿತ್ತು. ಮ್ಯಾಚ್ ನಡೀತು, ಮ್ಯಾಚ್ ನಡೆದಾಗ ಗೆದ್ರಿ, ಇಡೀ ರಾತ್ರಿ ತುಂಬ ಸೆಲೆಬ್ರೇಷನ್ ಮಾಡಿದ್ರಿ, ಕರ್ನಾಟಕದಾದ್ಯಂತ ಸೆಲೆಬ್ರೇಷನ್ ಮಾಡಿದ್ರಿ, ನಿಮ್ಮದೇ ರೀತಿಯಲ್ಲಿ ಸೆಲೆಬ್ರೇಷನ್ ಮಾಡಿದ್ರಿ, ಪಟಾಕಿಗಳನ್ನು ಹೊಡೆದ್ರಿ, ಜನಸಾಮಾನ್ಯರು ತಡ್ಕೊಂಡಿದ್ರು, ನೀವು ಬೈಕ್ ಆರನ್ ಮಾಡಿದ್ರಿ, ಇನ್ನೇನೋ ಮಾಡಿದ್ರಿ, ತಡ್ಕೊಂಡಿದ್ರು. ಹೋಗ್ಲಿ ಬಿಡ್ರಿ, ಏನೋ ಸೆಲೆಬ್ರೇಷನ್ನು, 18 ವರ್ಷಗಳಾದ್ಮೇಲೆ ಗೆದ್ದಿದ್ದಾರೆ ಅಂತ. ಅಲ್ರಿ, ನಿಮಗೆ ಒಂದು ವಿವೇಕ ಇಲ್ವಾ? ಕ್ರಿಕೆಟ್ ಅಂದರೆ ಅದೊಂದು IPL ಪಂದ್ಯ ಅಂದರೆ ಏನು ಅಂದ್ಕೊಂಡಿದ್ದೀರಾ? ಅದೊಂದು ಬಿಸ್ನೆಸ್, ಅದೊಂದು ಬಿಸ್ನೆಸ್, ಅದೊಂದು ವ್ಯಾಪಾರ. ಕೋಟಿ ಕೋಟಿ ದುಡ್ಡಿಗೆ ಆಟಗಾರರು ಹರಾಜಾಗ್ತಾರೆ, ದುಡ್ಡಿಸ್ಕೊಳ್ತಾರೆ, ಆಟ ಆಡ್ತಾರೆ, ಆರಾಮಾಗಿ ಎಂಜಾಯ್ ಮಾಡ್ತಾರೆ. ನೀವು ಬಾಯಿ ತೆರ್ಕೊಂಡು ನೋಡ್ತೀರಿ, ನೋಡಿ ಸಂತೋಷ ಅಲ್ಲ. ಆದರೆ ಈ ರೀತಿ ಒಂದು ದೊಡ್ಡ ಕ್ರೌಡಲ್ಲಿ ಬಂದು ಕಾಲು ತುಳಿತಕ್ಕೆ ಒಳಗಾಗ್ತಿರಲ್ಲ, ಜೀವ ಕಳೆದುಕೊಳ್ತಿರಲ್ಲ, ಆಗ ನಿಮ್ಮ ಕುಟುಂಬಕ್ಕೆ ಯಾವ IPL ಕ್ರಿಕೆಟ್ ಆಟಗಾರನು ಬಂದು ನಿಮ್ಮ ಕುಟುಂಬಕ್ಕೆ ನಿಮ್ಮ ಸ್ಥಾನವನ್ನು ತುಂಬೋದಕ್ಕಾಗಲ್ಲ. ನಿಮ್ಮ ಕುಟುಂಬದ ಆರ್ಥಿಕ ಪರಿಸ್ಥಿತಿಯನ್ನು ಯಾವ ಕ್ರಿಕೆಟ್ ಆಟಗಾರ ಬಂದು ಸರಿಪಡಿಸಲ್ಲ. ಅಲ್ರಿ, ಈ ಹುಚ್ಚು ಅಭಿಮಾನಿಗಳೇ, ಈ ಮೂಲಕ ಹೇಳೋದು, ಹುಚ್ಚು ಅವಿವೇಕದ ಅಭಿಮಾನಿಗಳೇ, ನಿಮಗೆ ಸ್ವಲ್ಪನಾದರೂ ವಿವೇಕ ಇಲ್ವಾ? ಆ ದೊಡ್ಡ ಮರದಗಳ ಮೇಲೆ, ಆ ಶೋ ಗಿಡಗಳ ಮೇಲೆ ಕೂತ್ಕೊಂಡು ನೋಡ್ತಿರಲ್ಲ, ಅವ್ರನ್ನ ಬಾಯಿ ತೆರ್ಕೊಂಡು, ಏನ್ರಿ ಸಿಕ್ತು ನಿಮಗೆ? ಪಾಪ ಸಣ್ಣ ಸಣ್ಣ ಕಂದಮ್ಮಗಳೆಲ್ಲ ಬಲಿಯಾಗಿ ಹೋಗ್ಬಿಟ್ಟು, ಆ ದೊಡ್ಡ ಸ್ಟೇಡಿಯಂನಲ್ಲಿ ಆ ಏನು ಗೇಟ್ಗೆ ಹಾಕಿದಂಥ ದ್ವಾರವನ್ನು ಕಿತ್ತು ಏನು ಪುಡಿ ಮಾಡಿ ಒಳಗಡೆ ನುಗ್ಗೋದಿಕ್ಕೆ ಹೋಗ್ತಿರಲ್ಲ, ನಿಮ್ಮನ್ನೆಲ್ಲ ಗಡಿ ಕಳಿಸ್ಬೇಕು. ಭಾರತ ಪಾಕಿಸ್ತಾನ ಯುದ್ಧ ನಡೀತಲ್ಲ, ಏನು ಆಯ್ತಲ್ಲ ಗಡಿಗಳಲ್ಲಿ, ಅಲ್ಲಿ ನಿಮ್ಮನ್ನು ಕಳಿಸ್ಬೇಕಾಯ್ತು ಯುದ್ಧ ಮಾಡೋಗ್ರಿ ಅಂತ. ಇಲ್ಲಿ ಏನೋ ಬಂದ್ಬಿಟ್ಟು ಹುಚ್ಚಾಟ ಮಾಡ್ತಿರಲ್ಲ, ನಿಮ್ಮನ್ನು ಅಭಿಮಾನಿಗಳೆಲ್ಲ ನಿಮ್ಮನ್ನ ಅವಿವೇಕಿಗಳು ಅಂತ ಕರಿಬೇಕು, ಹುಚ್ಚರು ಅಂತ ಕರಿಬೇಕು. ಇದು ಅಭಿಮಾನ ಅಲ್ಲ, ಅವಿವೇಕ. ನಿಮ್ಮ ತಂದೆ ತಾಯಿಗಳು ಕಷ್ಟಪಟ್ಟು ನಿಮಗೊಂದು ಡಿಗ್ರಿನೋ, ಎಜುಕೇಷನ್ನೋ, ಮೆಡಿಕಲ್ ಏನೋ ಕಳಿಸಿರ್ತಾರೆ, ನನ್ನ ಮಗ ಬೆಳೀಲಿ, ನನ್ನ ಮಗ ನನ್ನ ಕುಟುಂಬಕ್ಕೆ ಆಧಾರ ಆಗಲಿ, ಸಮಾಜದಲ್ಲಿ ಒಂದು ಒಳ್ಳೆ ಸ್ಥಾನಕ್ಕೆ ನಿಲ್ಲಲಿ, ಬರಲಿ ಅಂತ. ಆದರೆ ನೀವು ಹುಚ್ಚು ನಾಯಿಗಳ ಥರ ಅಲ್ಲೆಲ್ಲ ಹೋಗಿ ಜಮಾಯಿಸ್ಕೊಂಡು ನಿಮ್ಮ ಬದುಕನ್ನು ಹಾಳು ಮಾಡ್ಕೊಂಡು, ಸಾರ್ವಜನಿಕರಿಗೆ ತೊಂದರೆ ಕೊಟ್ಕೊಂಡು, ಅವನು ವಿರಾಟ್ ಕೊಹ್ಲಿನೋ ಇನ್ಯಾರೋ ಯಾವ್ಯಾವ ಆಟಗಾರನೋ ನಿಮ್ಮನ್ನೇನು ಮಾಡಲ್ಲ ಸ್ವಾಮಿ, ಅವನು ನಿಮ್ಮ ಅಭಿಮಾನ ತಗೊಳ್ತಾನೆ. ಆದರೆ ಆರಾಮಾಗಿ ಅವ್ನು ದುಡ್ಡು ಎಣಿಸ್ತಾ ಇರ್ತಾನೆ, ನೀವು ಬಾಯಿ ತೆರ್ಕೊಂಡು ಕೈನೋ ಕಾಲೋ ಮುರ್ಕೊಂಡು ಜೀವ ಕಳ್ಕೊಂಡು ಹೋಗ್ತೀರಿ. ಯಾಕೆ ಇಷ್ಟು ಕ್ರೂರವಾಗಿ ಇಷ್ಟು ಒಂದು ರೀತಿ ಕಾಠಿಣ್ಯದಲ್ಲಿ ಮಾತಾಡ್ತಿದ್ದೀನಿ ಅಂತಂದರೆ ತುಂಬ ನೋವಾಗತ್ತೆ. ಇವತ್ತು ಯುವ ಶಕ್ತಿ ಸಮಾಜದಲ್ಲಿ ಒಳ್ಳೊಳ್ಳೆ ಕ್ರಿಯೇಟಿವ್ ಆಗಿ ಬೆಳೆದು ಆರ್ಥಿಕವಾಗಿ ಎಲ್ಲ ರೀತಿಯಲ್ಲೂ ಸಬಲವಾಗಿ ನಿಂತು ದೇಶವನ್ನು ಮುನ್ನಡೆಸಬೇಕಾದಂಥ ಯುವ ಶಕ್ತಿ ಇವತ್ತು ಕ್ರಿಕೆಟ್ ಬೆಟ್ಟಿಂಗು, ಈ ಕ್ರಿಕೆಟ್ ವ್ಯಾಮೋಹ, ಈ ಹುಚ್ಚು ಹೊಳೆಯಲ್ಲಿ ಉನ್ಮಾದದಲ್ಲಿ ಮಿಂದೇಳಿ ತಮ್ಮ ಬದುಕನ್ನು ನಾಶ ಮಾಡ್ಕೊಳ್ತಾ ಇದೆ. ನೀವಿಲ್ಲಿ ಹುಚ್ಚರ ಥರ ಆಡ್ತಾ ಇರ್ತೀರಿ, ಅವರು ಜನ ಕಾಂಚನ ಎಣಿಸ್ಕೊಂಡು ಆರಾಮಾಗಿ ನೇಮು ಫೇಮು ಮಾಡ್ಕೊಂಡು AC ರೂಮಲ್ಲಿ ಆಯಾಗ ಥ್ರಿಲ್ಲಾಗಿರ್ತಾರೆ. ನೀವು ಒಳ್ಳೆ ವಿಚಿತ್ರವಾಗಿ ನಿಮ್ಮ ಬದುಕನ್ನು ಹಾಳು ಮಾಡ್ಕೊಳ್ತೀರಿ. ಇನ್ನಾದರೂ ಈ ಥರದ ಈ ಹುಚ್ಚು ಉನ್ಮಾದಕ್ಕೆ ಕಡಿವಾಣ ಬೀಳದೇ ಇದ್ದರೆ ನಿಮ್ಮ ಬದುಕು ಹಾಳಾಗತ್ತೆ, ನಿಮ್ಮ ಕುಟುಂಬವೂ ಕೂಡ ಬೀದಿಗೆ ಬರುತ್ತೆ, ನೀವು ಕೂಡ ನಿಮ್ಮ ಬದುಕಿಗೆ ಅಂತ್ಯ ಆಡ್ಕೊಳ್ತೀರಿ. ಜನಶ್ರೀ ವಾಹಿನಿ ಆ ಒಂದು ಕಳಕಳಿಯಿಂದ ಈ ರೀತಿ ಕಾಠಿಣ್ಯವಾಗಿ ಮಾತಾಡ್ತಿರುವಂಥದ್ದು. ನೀವು ನಿಜಕ್ಕೂ ಸಾಧನೆ ಮಾಡಬೇಕಾದ್ರೆ ವಿರಾಟ್ ಕೊಹ್ಲಿ ಅಲ್ಲ ರೀ, ಇನ್ಯಾರೋ ಪೂಜಾರಲ್ರಿ, ಇನ್ಯಾರೋ ಇರ್ತಾರಲ್ಲ ಬೌಲರ್ಸ್ಗಳು, ಬ್ಯಾಟ್ಸ್ಮನ್ಗಳು, ಅವ್ರ ಹತ್ರ ಹೋಗಿ ಸೆಲ್ಫಿ ತಗೊಳ್ಳೋದಲ್ಲ. ಅವರ ಹಂತಕ್ಕೆ ನಾನು ಬೆಳೆಯೋದು ಹೇಗೆ ಅಂತ ಯೋಚನೆ ಮಾಡಿ. ನೀವೇ ಕ್ರಿಕೆಟರ್ ಆಗಬೇಕು ಅಂತೇನಿಲ್ಲ. ನಿಮಗೆ ಇಷ್ಟ ಇರುವ ಕ್ಷೇತ್ರದಲ್ಲಿ ನಾಳೆ ನಾನು ರಸ್ತೆಯಲ್ಲಿ ಹೋಗ್ತಾ ಇದ್ರೆ ಒಂದು 4 ಜನ ಬಂದು ನನ್ನ ಹತ್ರ ಸೆಲ್ಫಿ ತಗೋಬೇಕು, ಕೇಳಬೇಕು ಅನ್ನೋ ಲೆವೆಲಿಗೆ ಬೆಳೆಯೋದ್ರ ಬಗ್ಗೆ ಯೋಚನೆ ಮಾಡಿ. ಹೋಗಿ ಅಯ್ಯೋ ಅಣ್ಣ, ಅಯ್ಯೋ ನಂಗೆ ಕ್ರಿಕೆಟರು ಅಂತೇಳಿ ಮರಕ್ಕೆ ಜ್ಯೋತಿ ಬಿಡೋದು, ಇದು ಏನು ಗೋಡೆ ಹೊಡೆಯೋದು, ಅಲ್ಲಿ ಹಾರೋದು, ಇಲ್ಲಿ ಲಾಠಿ ಏಟ್ ತಿನ್ನೋದು, ನೀವೆಲ್ಲ ಹುಚ್ಚುರನ್ನ ಇವ್ರನ್ನ ಹೆಂಗೆ ಕರಿಬೇಕು ಅಂದರೆ ಹುಚ್ಚು ಅವಿವೇಕಿಗಳು ಅಂತ ಕರಿಬೇಕು. ಅಷ್ಟು ನೋವಾಗತ್ತೆ. ಇನ್ನು ಸರ್ಕಾರಗಳಿಗೆ ಅದ್ಮಾನ, ಈ ಒಂದು ಕ್ರೆಡಿಟನ್ನು ತೆಗೆದುಕೊಳ್ಬೇಕು ಅನ್ನೋದು ಅವ್ರದ್ದು ಉದ್ದೇಶ ಆಗಿತ್ತು. ಆದರೆ ಇನ್ನೇನೋ ಆಯಿತು. ಇನ್ನಾದರೂ ರಾಜ್ಯ ಸರ್ಕಾರ ಜನಪರವಾದಂಥ ವಿಷಯಗಳಿಗೆ ಆದ್ಯತೆ ಕೊಡ್ರಪ್ಪ. ಈ ರೀತಿ ಬಿಸ್ನೆಸ್ಸಲ್ಲಿ ಮುಳುಗಿರುವಂಥ ಆಟಗಾರರ ತಗೊಂಡು ನಮಗೇನು ಪ್ರಯೋಜನ ಇಲ್ಲ. ನಮ್ಮ ಜನರು ಬೀದಿಲಿ ಬಿದ್ದಿದ್ದಾರೆ, ಸಮಸ್ಯೆಯಲ್ಲಿ ಒದ್ದಾಡ್ತಾ ಇದ್ದಾರೆ. ಆಮೇಲೆ ಅಭಿಮಾನಿಗಳೇ, ನಿಮ್ಮ ಅಭಿಮಾನ, ನಿಮಗೆ ನಿಜಕ್ಕೂ ಅಭಿಮಾನ, ನಿಮ್ಮ ತಂದೆ ತಾಯಿಗಳ ಮೇಲೆ ಅಭಿಮಾನ ಇರಲಿ, ಗುರು ಹಿರಿಯರ ಮೇಲೆ ಅಭಿಮಾನ ಇರಲಿ. ನೀವು ಏನು ಫೋಕಸ್ ಮಾಡ್ತಾ ಇದ್ದಾರಲ್ಲ ಗುರಿ ಮೇಲೆ,
ಸಾಧನೆ ಮಾಡಬೇಕು ಅಂತ ಇದ್ರಿಲ್ಲ, ಅದ್ರ ಮೇಲೆ ಅಭಿಮಾನ ಇರಲಿ, ಅದ್ರ ಮೇಲೆ ಫೋಕಸ್ ಇರಲಿ, ಆಗ ಏನಾದರೂ ಸಾಧನೆ ಮಾಡ್ತೀರಾ. ಇಲ್ಲ ಅಂದರೆ ಈ ರೀತಿ ಬೀದಿ ಹೆಣವಾಗಿ ಸಾಯ್ತೀರಾ. ಇನ್ನಾದರೂ ಆ ನೆಲೆಯಲ್ಲಿ ಯೋಚನೆ ಮಾಡುವಂಥ ವಿವೇಕ ಎಲ್ಲ ಅಭಿಮಾನಿಗಳಿಗೆ ಬರಲಿ. ಈ ರೀತಿ ಹುಚ್ಚು ಉನ್ಮಾದದಲ್ಲಿ ಕಳೆಯುವಂಥ ದಿನಗಳು ಇಲ್ಲಿಗೆ ನಿಲ್ಲಲಿ ಅನ್ನುವಂಥ ಆಶಯದೊಂದಿಗೆ ನಮ್ಮ ರಾಜ್ಯದ ದೇಶದ ಯುವ ಶಕ್ತಿ ಒಳ್ಳೆಯ ವಿವೇಕದ ದಾರಿಯಲ್ಲಿ ನಡೀಲಿ. ಈ ಕ್ರಿಕೆಟು, ಬೆಟ್ಟಿಂಗು, ಸಿನಿಮಾ, ಈ ಹೀರೋಗಳು ನಿಮಗೇನು ಕೊಡಲ್ಲ ಸ್ವಾಮಿ. ನಿಮ್ಮ ಮನೆಗೆ 1 kg ಅಕ್ಕಿ ಕೊಡಲ್ಲ ಇವರು. ನೀವೇ ದುಡಿಬೇಕು, ನೀವೇ ಕಷ್ಟಪಡಬೇಕು, ನೀವೇ ನಿಮ್ಮ ಫ್ಯಾಮಿಲಿನ ನೋಡ್ಕೋಬೇಕು. ಈ ರೀತಿ ಬೀದಿ ಹೆಣವಾಗಿ ಸತ್ತೋದ್ರೆ ಆ ನಿಮ್ಮ ತಂದೆ ತಾಯಿಗಳು ನಿಮ್ಮನ್ನು ಶಪಿಸ್ತಾರೆ. ಅದಕ್ಕೆ ಕಾರಣ ಆಗಬೇಡಿ. ಒಳ್ಳೆ ಜ್ಞಾನವಂತ ವಿವೇಕವಂತ ಯುವಶಕ್ತಿಗಳಾಗಿ ರೂಪುಗೊಳ್ಳಿ. ರಾಜ್ಯ ಸರ್ಕಾರಕ್ಕೆ ಇದೊಂದು ಎಚ್ಚರಿಕೆಯ ಗಂಟೆ. ಮತ್ತು ಯುವಶಕ್ತಿ ಯೋಚನೆ ಮಾಡಬೇಕಾಗಿದೆ, ಯಾವ ನೆಲೆಯಲ್ಲಿ ನಾವು ಹೋಗಬೇಕಾಗಿದೆ ಅನ್ನೋದಕ್ಕೆ ಈ ಒಂದು ನಿದರ್ಶನ ಕಾರಣ. ಇನ್ನಾದರೂ ಸ್ವಾಮಿ ವಿವೇಕಾನಂದ ಹೇಳಿದಾಗೆ ಏಳಿ ಎದ್ದೇಳಿ. IPL ಟಿಕೆಟು, IPL ಬುಕ್ಕಿಂಗು, IPL ಮ್ಯಾಚ್ ನೋಡೋದಕ್ಕೆ ಹೋಗಬೇಡಿ, ನಿಮ್ಮ ಮನೆಯಲ್ಲೇ ನೋಡಿ. ಇಷ್ಟ ಇದ್ದರೆ ನಿಮ್ಮ ಸಾಧನೆ ಕಡೆ ಗಮನ ಕೊಡಿ ಅಂತ ಹೇಳ್ತಾ ಈ ಒಂದು ಚಿಂತನೆ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ನಮಸ್ಕಾರ.